ನಮಸ್ತೆ, ಇದು ಟಾಪಿಕ್ ಸೆಕೆಂಡ್ ಎಪಿಸೋಡು. ಇವತ್ತು ಯಾವ್ಯಾವ ಮೂವಿ ಪಿಕ್ ಆಗ್ತವೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮೂವಿ ಲವರ್ ಫ್ರೆಂಡ್ ಯಾರಾದರೂ ಇದ್ದರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ. ಇದರಲ್ಲಿರೋ ಸಿನಿಮಾಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸರಿನಾ? ಶುರು ಮಾಡೋಣ. ಮೊದಲನೇ ಸಿನಿಮಾ ಯಾವುದು ಅಂತ ನೋಡೋಣ. ಇದೊಂಥರ ಹಾರ್ಟ್ ಮೆಲ್ಟಿಂಗ್ ಮೂವಿ. ನೋಡ್ತಾ ಇದ್ದರೆ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗೋದು ಪಕ್ಕ. ಹೆಸರು ವಾಳೈ, ಅಂದರೆ ಬಾಳೆ ಅಂತ ಅರ್ಥ. ತಮಿಳು ಮೂವಿ, ಮೋರ್ ಓವರ್ ಒರಿಜಿನಲ್ ಸ್ಟೋರಿ, ರಿಯಲ್ ಇನ್ಸಿಡೆಂಟು. ನೋಡೋಕ್ಕೆ ಮಕ್ಕಳು ಸಿನಿಮಾ ಅನಿಸುತ್ತೆ, ಆದರೆ ಕಥೆ ನಾವು ನೀವು ಅಂದ್ಕೊಂಡಂಗಿಲ್ಲ. 1990s ಒಂದು ಘಟನೆ ನಡೆಯುತ್ತೆ. ಆ ಇನ್ಸಿಡೆಂಟು ಈ ಸಿನಿಮಾ ಡೈರೆಕ್ಟ್ರು, ಒನ್ ಆಫ್ ದಿ ಬೆಸ್ಟ್ ತಮಿಳ್ ಮೂವಿ ಡೈರೆಕ್ಟ್ರು ಮಾರಿ ಸೆಲ್ವನ್, ಅವ್ರ ಲೈಫ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದೇನು ಅನ್ನೋದು ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ಲೇಯರ್ಸ್ ಇದ್ದಾವೆ. ಚೈಲ್ಡ್ ಲೇಬರ್ ಆ್ಯಂಡ್ ಪಾವರ್ಟಿ ಬಗ್ಗೆ ಸಿನಿಮಾ ಮಾತಾಡುತ್ತೆ. ಫಾರ್ಮರ್ಸ್ ಆ್ಯಂಡ್ ಲೇಬರ್ಸ್ನ ಹಣ ಇರೋರು ಹೆಂಗೆ ಟ್ರೀಟ್ ಮಾಡ್ತಾಯಿದ್ದಾರೆ ಅಂತ ತೋರಿಸುತ್ತೆ. ಸಿನಿಮಾ ನಡೆಯೋದು 30 ವರ್ಷದ ಹಿಂದೆನೇ ಆದರೂ ಇವತ್ತಿಗೂ ಈ ಕತೆ ನಮ್ಮ ಜಗತ್ತು ಏನು ಬದಲಾಗಿಲ್ಲ ಅಂತ ಹೇಳುತ್ತೆ. ಸೊ ಹಾರ್ಡ್ ಹಿಟ್ಟಿಂಗ್ ರಿಯಲಿಸ್ಟಿಕ್ ಸಿನಿಮಾ ನೋಡೋ ಆಸೆ ಇದ್ದರೆ ವಾಳೆ ನೋಡೋದು ಮರಿಬೇಡಿ. ನೆಕ್ಸ್ಟ್ ಸಿನಿಮಾ ಯಾವುದು ನೋಡೋಣ. ವಾವ್, ಮಾಸ್ಟರ್ ಪೀಸ್ ಆಫ್ ಕ್ರೈಮ್ ಸಿನಿಮಾ. ಜಾಸ್ತಿ ಏನು ಕೇಳಬೇಡಿ ಈ ಸಿನಿಮಾ ಬಗ್ಗೆ. ಜಸ್ಟ್ ಗೋ ಆ್ಯಂಡ್ ವಾಚ್ ದಿ ಮೂವಿ ದಿ ಐರಿಷ್ ಮ್ಯಾನ್. ಇದು ನೋಡೋಕ್ಕೆ ಮೇನ್ ರೀಸನ್ನು ರಾಬರ್ಟ್ ಡಿ ನೀರೋ, ಆಲ್ ಪ್ಯಾಚಿನೋ, ಜೋ ಪೆಸಿ. ಈ 3 ಜನರ ಲೆಜೆಂಡರಿ ಪರ್ಫಾರ್ಮೆನ್ಸು, ಮೋರ್ ಓವರ್ ಮಾರ್ಟಿನ್ ಸೋರ್ಸಸ್ ಡೈರೆಕ್ಷನು. ಈ ಸಿನಿಮಾ ಮಾಡೋ ಟೈಮಿಗೆ ಇವರೆಲ್ಲರ ಏಜು ಆಲ್ಮೋಸ್ಟು 80+. ಬಟ್ ಅವ್ರ ಡೆಡಿಕೇಶನ್ ಇದೆಯಲ್ಲ, ಅದನ್ನು ನೋಡಬೇಕು ನೀವು. ಮೈಂಡ್ ಬ್ಲೋಯಿಂಗ್. ಮಾಮೂಲಾಗಿ ಮಾರ್ಟಿನ್ ಸಿನಿಮಾ ಅಂದರೆ ಹೆಂಗಿರುತ್ತೆ ಹೇಳಿ? ಬ್ಲಡ್ ಶೆಡ್ಡು ಧಾರಾಳವಾಗಿ ಹರಿತಿರುತ್ತೆ. ಬಟ್ ಈ ಸಿನಿಮಾ ಹಾಗಿಲ್ಲ. ಫಾಸ್ಟ್ ಪೇಸ್ಡ್ ಆ್ಯಕ್ಷನ್ ಪ್ಯಾಕ್ಡ್ ಗ್ಯಾಂಗ್ಸ್ಟರ್ ಫಿಲ್ಮ್ ಥರ ಅಲ್ಲ ಇದು. ಸ್ಲೋ ಬರ್ನಿಂಗ್ ಎಮೋಷ್ನಲ್ ಕ್ರೈಮ್ ಸಿನಿಮಾ. ಸ್ಟೋರಿ ಏನೋ ಮಾಫಿಯಾ ಗ್ಯಾಂಗ್ಸ್ಟರ್ಗಳದ್ದು, ಅವ್ರು ಹೆಂಗಿರ್ತಾರೆ, ಏನು ಯೋಚನೆ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಈ ಸಿನಿಮಾ ನಮಗೆ ಅರ್ಥ ಮಾಡಿಸುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾ ಏಜಿಂಗ್, ರಿಗ್ರೆಟ್ ಮತ್ತು ಲೋನ್ಲಿನೆಸ್ ಅದ್ರ ಬಗ್ಗೆ ಮಾತಾಡುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಸಿನಿಮಾಲಂತೂ ಆಲ್ಮೋಸ್ಟ್ 3.5 ಗಂಟೆ. ಸೊ ತುಂಬ ಪೇಷನ್ಸ್ ಬೇಕು ನೋಡೋಕ್ಕೆ. ಲಾಂಗ್ ಬಟ್ ರಿವಾರ್ಡಿಂಗ್ ಎಕ್ಸ್ಪೀರಿಯೆನ್ಸು. ಈ ಸಿನಿಮಾ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ, ಅದನ್ನು ಡಿಕೋಡ್ ಮಾಡೋಣ, ಆಯಿತಾ? ಸೊ ನೆಕ್ಸ್ಟ್ ಮೂವಿ ದಿ ಲೈಟ್ ಹೌಸ್. ಸೈಕಲಾಜಿಕಲ್ ಹಾರರ್ ಸಿನಿಮಾ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿದೆ. ಹಂಗಿರೋದಕ್ಕೆ ಈ ಸಿನಿಮಾ ನೋಡ್ಬೋದು, ಇಲ್ಲಾಂದರೆ ಭಾಳ ಕಷ್ಟ ಆಗೋದು. ಹಾಗಿದೆ ಸಿನಿಮಾ. ಕತೆ ತುಂಬ ಸಿಂಪಲ್ಲು. ಒಂದು ಲೈಟ್ ಹೌಸ್ ಇರುತ್ತೆ. ಅಲ್ಲೊಂದು ತಿಂಗಳು ಕೆಲಸ ಮಾಡೋಕ್ಕೆ 2 ಬರ್ತಾರೆ. ಅವರಿಬ್ಬರು ಲೈಫಲ್ಲಿ ಆ 1 ತಿಂಗಳು ಏನೇನಾಯಿತು ಅನ್ನೋದೇ ಕತೆ. ಇರೋದು 2 ಕ್ಯಾರೆಕ್ಟ್ರು, ಬಟ್ ಅವ್ರ ಆ್ಯಕ್ಟಿಂಗು ಇನ್ಕ್ರೆಡಿಬಲ್ಲು. ನಾನು ನೋಡಿ ತುಂಬ ದಿನ ಆಗಿದೆ, ಬಟ್ ಇವಾಗಲೂ ಆ ಡಿಸ್ಟರ್ಬಿಂಗ್ ವಿಷುವಲ್ಸ್ ನೆನಪಿದಾವೆ ನನಗೆ. ಕ್ಲೈಮ್ಯಾಕ್ಸ್ ಅಂತೂ ಯಪ್ಪ, ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ, ಅದೆಷ್ಟು ರಾಯ್ ಇದೆ ಅಂತ. ಫುಲ್ ಮೂವಿ ಒಂಥರ ಸ್ಕ್ವಯರ್ ಆಸ್ಪೆಕ್ಟ್ ರೇಷೋದಲ್ಲೇ ಇರೋದಕ್ಕೂ ಏನೋ ನಮಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಈ ಸಿನಿಮಾ ನೋಡಿದ ಮೇಲೆ ಏನು ಅನ್ನಿಸ್ತು ಅಂತ ಹೇಳೋದು ಮರಿಬೇಡಿ, ಆಯಿತಾ? ನೆಕ್ಸ್ಟ್ ಮೂವಿ ನೋಡೋಣ. ಇದು ಹಾರರ್ ಸಿನಿಮಾನ, ಥ್ರಿಲ್ಲರ್ ಸಿನಿಮಾನ, ಸೈಕಲಾಜಿಕಲ್ ಫಿಲಾಸಫಿಕಲ್ ಸಿನಿಮಾನ ನೀವೇ ನೋಡ್ಬಿಟ್ಟು ಹೇಳಬೇಕು. ಹೆಸರು ದಿ ಸಬ್ಸ್ಟೆನ್ಸ್. ಅವಳು 50 ವರ್ಷದ ಹಾಲಿವುಡ್ ಹೀರೋಯಿನ್ನು. ಅವಳು ಮಾರ್ಕೆಟು ಕಂಪ್ಲೀಟ್ ಬಿದ್ದೋಗಿರುತ್ತೆ. ಬಟ್ ಮಾಡ್ಲಿಂಗ್ ಅನ್ನೋ ಮಾಯಾ ಜಗತ್ತನ್ನು ಬಿಟ್ಟು ಬರೋಕ್ಕೆ ಅವಳಿಗೆ ಇಷ್ಟ ಇರಲ್ಲ. ಅದಕ್ಕೆ ಏನು ಮಾಡ್ತಾಳೆ, ಡಾರ್ಕ್ ಮಾರ್ಕೆಟಲ್ಲಿ ಸಿಗೋ ಆ ಸಬ್ಸ್ಟೆನ್ಸ್ ಅನ್ನೋ ಟ್ರಕ್ ತಗೋತಾಳೆ. ಆಗ ಇವಳು ಒಳಗಡೆಯಿಂದಲೇ ಒಬ್ಳು ಅತಿಲೋಕ ಸುಂದರಿ ಹುಟ್ಟು ಬರ್ತಾಳೆ. ಅವರಿಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬಳೆ. ಆದರೆ ಆ ಒಬ್ಳನ್ನ ಕಂಡ್ರೆ ಇನ್ನೊಬ್ಳಿಗೆ ಆಗಲ್ಲ. ಒಬ್ರಿಗೊಬ್ರು ವಿಲನ್ ಥರ ಆಡ್ತಾರೆ. ನಾವು ಅಷ್ಟೇನೋ ಯಾರನ್ನೋ ದ್ವೇಷ ಮಾಡ್ತಾಯಿರ್ತೀವಿ, ಅದಕ್ಕೆ ಏನೇನೋ ಕಾರಣ ಕೊಟ್ಕೊಳ್ತಿರ್ತೀವಿ. ಬಟ್ ನಮ್ಮಂಥವರೇ ನಮ್ಮ ಜೊತೆಗಿದ್ರು ಅವರನ್ನು ದ್ವೇಷಿಸ್ತೀವೇನೋ ಅನಿಸುತ್ತೆ ಅಲ್ವಾ? ನಾವು ಯಾರ ವಿರುದ್ಧನೋ ಗೆಲ್ಲಬೇಕು ಅಂತ ನಮ್ಮ ಜೊತೆ ನಾವೇ ಫೈಟ್ ಮಾಡ್ತಾ ಇರ್ತೀವಿ. ಸಿನಿಮಾ ಮಾತ್ರ ನೋಡೋಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡಾರ್ಕ್ ಸೈಡ್ ಆಫ್ ಫೇಮ್ ಆ್ಯಂಡ್ ಬ್ಯೂಟಿ ಕಲ್ಚರ್ ತೋರಿಸಿದ್ದಾರೆ. ಸೈಕಾಲಜಿಕಲಿ ಅನ್ಸೆಟ್ಲಿಂಗ್ ಫಿಲ್ಮ್, ತುಂಬ ಚೆನ್ನಾಗಿದೆ, ಒಂದು ಸಲ ನೋಡಿ. ಸೊ ಈ ಸಲದ ಪಿಕ್ಕಲ್ಲಿ ಲಾಸ್ಟ್ ಪಿಕ್ ಇದು ಯಾವುದಂತ ನೋಡೋಣ. ಇದು ಪಕ್ಕಾ ಆ್ಯಕ್ಷನ್ ಪ್ಯಾಕ್ಡ್ ಮೂವಿ. ಕುಂಗ್ ಫು ಕಿಲ್ಲರ್, ಚೈನಿ ಮೂವಿ. ಒಬ್ಬ ಕೊಲೆಗಾರ, ಅವನು ಮಾರ್ಷಲ್ ಆರ್ಟ್ ಎಕ್ಸ್ಪರ್ಟ್ಗಳನ್ನ ಕೊಲೆ ಮಾಡ್ತಾ ಬರ್ತಾನೆ. ಅವನನ್ನು ತಡೆಯೋಕ್ಕೆ ಜೈಲಲ್ಲಿದ್ದ ಒಬ್ಬ ಕುಂಗ್ ಫು ಮಾಸ್ಟ್ರು, ಅವನು ರಣತಂತ್ರ ಹೆಣಿತಾನೆ. ಅವನೇ ಹೀರೋ. ಅವನು ಯಾಕೆ ಅವ್ರನ್ನೆಲ್ಲ ಕೊಂದ,
ಜೈಲಲ್ಲಿರೋನು ಈ ಕೊಲೆಗಾರನ ಏನು ಮಾಡ್ದ, ಅವರಿಬ್ಬರ ಮಧ್ಯೆ ಇರೋ ರೈವರಿ ಏನು, ಇದು ಕಥೆ. ಬಟ್ ಇದಕ್ಕಿಂತ ಇದರಲ್ಲಿ ಬರೋ ಫೈಟ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರಿಯಲಿಸ್ಟಿಕ್ ಆ್ಯಂಡ್ ಹೈ ಇಂಪ್ಯಾಕ್ಟ್ ಫೈಟ್ ಸೀನ್ಸ್ ಇದ್ದಾವೆ, ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಫೈಟ್ಸ್ನ ನೋಡ್ತಾ ಇದ್ದರೆ IP ಮ್ಯಾನ್ ಗೊತ್ತಲ್ಲ, ಆ ಥರದ್ದು ಕ್ಲಾಸಿಕ್ ಕುಂಫು ಸಿನಿಮಾ ವೈಪ್ ಕೊಡುತ್ತೆ. ನೋಡಿದ್ಮೇಲೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೂ ಹೇಳಿ. ಆ್ಯಂಡ್ ಈ ಲಿಸ್ಟ್ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಕಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು 5 ರೆಕಮೆಂಡೇಷನ್ ಜೊತೆ ಬರ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.